Hello everyone, once again welcome to the educational technology class. ಶೈಕ್ಷಣಿಕ ತಂತ್ರಜ್ಞಾನದ ತರಗತಿಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೋರ್ತೇನೆ. ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಡಿಫ್ರೆಂಟ್ ಅಪ್ರೋಚಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ವಿವಿಧ ಮಾರ್ಗಗಳು, ಅಂದರೆ ಯಾವ ಅಡಿಯಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ತೀವಿ ಅಥವಾ ಅನ್ವಯಿಸ್ಕೊಳ್ತೀವಿ ಅನ್ನೋ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು. There are three approaches: hardware approach and software approach and system approach. Today in this video we are going to discuss about system approach of educational technology. Introduction. Educational technology classified into two categories based on applicability and approach. So each category can further be divided as follows on the basis of applicability: teaching technology, instructional technology and behavioral technology. These things can be discussed in the next upcoming videos, but today we are going to discuss approaches. One of that approach is system approach. On the basis of approach, there are three types of technology. On the basis of approach, they are hardware approach, software approach and system approach. ಅಂದರೆ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ, ಅನ್ವಯಿಸ್ಕೊಳ್ತೀವಿ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಬೇರೆ ಬೇರೆ ಥರನಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನವನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ಮಾರ್ಗದ ಅಡಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ದೃಷ್ಟಿಕೋನದಲ್ಲಾದರೆ ಮೂರು ರೀತಿಯಾಗಿರ್ತಕ್ಕಂಥ ಮಾರ್ಗಗಳನ್ನು ನೋಡ್ತೀವಿ. ಅದನ್ನೇ ನಾವು ಅಂದರೆ ಪ್ರಾರಂಭದಲ್ಲಿ ಬರೀ ಉಪಕರಣಗಳಿಗೆ ಸೀಮಿತ ಆಗಿರ್ತಕ್ಕಂಥ ಶೈಕ್ಷಣಿಕ ತಂತ್ರಜ್ಞಾನ, ಅದನ್ನು ಕಠಿಣ ಸಾಮಗ್ರಿ ಮಾರ್ಗ ಅಂತ ಹೇಳಿ ಕರೆದ್ವಿ. ತದನಂತರ ಅದರ ಬಳಕೆ ಬರೀ ಕಠಿಣ ಸಾಮಗ್ರಿ ಮಾರ್ಗಗಳಿಗಷ್ಟೇ ಅಲ್ಲದೆ ಮೃದು ಸಾಮಗ್ರಿಗಳು ಅಂದರೆ ಏನು ಕರಿತೀವಿ ತಂತ್ರಾಂಶ, ಪ್ರೋಗ್ರಾಮ್ಸ್ ಅಂತ ಏನು ಕರಿತೀವಿ, ಆ ತಂತ್ರಾಂಶಗಳಿಗೂ ಕೂಡ ಬಳಕೆ ಆಗಲಿಕ್ಕೆ ನಾವು ಅನ್ವಯಿಸ್ಕೊಂಡಿರ್ತಕ್ಕಂಥ ನವೀನತೆಯಿಂದ ಕೂಡಿರ್ತಕ್ಕಂಥ ಹೊಸತನವನ್ನು ಕಂಡುಕೊಂಡ್ವಿ. ಅದನ್ನು ಸಾಫ್ಟ್ವೇರ್ ಅಪ್ರೋಚ್ ಅಥವಾ ಮೃದು ಸಾಮಗ್ರಿ ಮಾರ್ಗ ಅಥವಾ ತಂತ್ರಾಂಶ ಮಾರ್ಗ ಅಂತ ಕರ್ಕೊಂಡ್ವಿ. ತದನಂತರ ಇರ್ತಕ್ಕಂಥದ್ದು ಸಿಸ್ಟಮ್ ಅಪ್ರೋಚ್. ಇದನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನ ಥರ್ಡ್ ಅಂತ ಕರಿತೀವಿ. ಮೊದಲನೇದು ಹಾರ್ಡ್ವೇರ್ ಅಪ್ರೋಚ್ 1, ಅದನ್ನು ಶೈಕ್ಷಣಿಕ ತಂತ್ರಜ್ಞಾನದ ಒಂದನೇದು ಅಂದರೆ ಪ್ರಾರಂಭದ ಹಂತದಲ್ಲಿ ಹೇಗೆ ತಂತ್ರಜ್ಞಾನ ಬೆಳೆದು ಬಂತೋ ಅದರ ಮಾರ್ಗ ಕೂಡ ಬದಲಾಗ್ತಾ ಬಂತು ಅನ್ನೋಂಥದ್ದು. ಪ್ರಸ್ತುತದಲ್ಲಿ ಇರ್ತಕ್ಕಂಥ ಮಾರ್ಗ ಯಾವುದು? ಸಿಸ್ಟಮ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಟು ಅಂತಲೂ ಕರಿತೀವಿ. ಇವೆರಡರ ಸಮ್ಮಿಶ್ರಣ ಅಂತ ಕೂಡ ನಾವು ಕರಿಬೋದು. ಸಿಸ್ಟಮ್ ಅಪ್ರೋಚ್ ಟು ಎಜುಕೇಷನಲ್ ಟೆಕ್ನಾಲಜಿ ಏನು? ಶೈಕ್ಷಣಿಕ ತಂತ್ರಜ್ಞಾನದ ವ್ಯವಸ್ಥಾ ಮಾರ್ಗ ಅಂತಂದರೆ ಏನಂತ ಕರಿತೀವಿ? ಸಿಸ್ಟಮ್ ಅಪ್ರೋಚ್ ಈಸ್ ದ ಮಾಡರ್ನ್ ಅಪ್ರೋಚ್. It acts as link between hardware and software approach. It is also known as ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ವ್ಯವಸ್ಥಾ ಮಾರ್ಗ ಅಂತಂದರೆ ಇದೆರಡರ ಸಮ್ಮಿಲನ ಅಥವಾ ಎರಡಕ್ಕೂ ಒಂಥರ ಕೊಂಡಿ ಇದ್ದ ಹಾಗೆ, ಮೃದು ಸಾಮಗ್ರಿ ಮಾರ್ಗ ಮತ್ತು ಕಠಿಣ ಸಾಮಗ್ರಿ ಮಾರ್ಗಕ್ಕೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ. ಅಂದರೆ ನಿರ್ವಹಣಾ ತಂತ್ರಜ್ಞಾನ ಅಂತ ಕರಿತೀವಿ. ಏನನ್ನು ನಿರ್ವಹಣೆ ಮಾಡುತ್ತೆ? ಖಂಡಿತವಾಗೂ ಒಂದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ವಹಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದಾಗಿರ್ತಕ್ಕಂಥ ಮಾರ್ಗವೇ ವ್ಯವಸ್ಥಾ ಮಾರ್ಗ ಅಂತೇಳಿ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಟ್ಸ್ ವೈ ಇಟ್ ಈಸ್ ಟರ್ಮ್ಡ್ ಆಸ್ ಅ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಆಲ್ಸೋ. ಇಟ್ ಹ್ಯಾಸ್ ಬ್ರಾಟ್ to educational management a scientific for solving educational administrative problems. ಖಂಡಿತವಾಗೂ ಶಿಕ್ಷಣದಲ್ಲಿ ಇರ್ತಕ್ಕಂಥ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿರಬಹುದಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತವಾದ ಮತ್ತು ವೈಜ್ಞಾನಿಕವಾದ ಪರಿಹಾರವನ್ನು ಕಂಡುಕೊಳ್ತದೆ. ಅದನ್ನೇ ನಾವು ಕಂಡುಕೊಳ್ತಕ್ಕಂಥ ಪ್ರಯತ್ನದ ಅಂತ ಇರ್ತಕ್ಕಂಥ ಮಾರ್ಗ ಆಗಿರುತ್ತೆ. ಟೀಚಿಂಗ್ ಲರ್ನಿಂಗ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್ ಆ್ಯಂಡ್ ಇನ್ ವಿಚ್ ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗ್ ಈಸ್ ನೆಸಸರಿ ಟು ಅಚೀವ್ ಪ್ರೀಫಿಕ್ಸ್ಡ್ ಆಬ್ಜೆಕ್ಟಿವ್ಸ್. ಎಷ್ಟು ಖಂಡಿತವಾಗೂ ತುಂಬ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದ್ದು, ಇದಕ್ಕೆ ಖಂಡಿತವಾಗೂ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಯೋಜನೆ ಬೇಕು. ಪ್ರೀ ಡಿಟರ್ಮಿನ್ಡ್ ಆಬ್ಜೆಕ್ಟಿವ್ಸನ್ನು ಅಚೀವ್ ಮಾಡೋಕ್ಕೆ, ಅಂದರೆ ಈ ಪೂರ್ವ ನಿರ್ಧಾರವಾಗಿರ್ತಕ್ಕಂಥ ಉದ್ದೇಶಗಳನ್ನು ಸಾಧನೆ ಮಾಡಲಿಕ್ಕೆ ಅಂತ ಕರಿತೀವಿ. To streamline the teaching learning process, we use the systems approach, which is concerned with the systematic planning, designing, construction and evaluation of the education system. ಅಂದರೆ ಏನು ಅರ್ಥ ಇದರಲ್ಲಿ? ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂತ ಯಾಕೆ ಕರಿತೀವಿ ಅಂದರೆ, ಮ್ಯಾನೇಜರ್ಸ್ ಒಂದು ಇಡೀ ಒಂದು ಶಿಕ್ಷಣವನ್ನು ಒಂದು ವ್ಯವಸ್ಥೆ ಅಂತ ಕರೆದ್ರೆ, ಶಿಕ್ಷಣ ವ್ಯವಸ್ಥೆ ಎಜುಕೇಷನ್ ಸಿಸ್ಟಮ್ ವೆನ್ ವಿ ಆರ್ ಥಿಂಕಿಂಗ್, ಆ ಸಿಸ್ಟಮ್ ಅಂತ ಎಲ್ಲಿ ಕರಿತೀವೋ ಕರೆದ ತಕ್ಷಣ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬೇಕಾಗಿರ್ತಕ್ಕಂಥ ಯೋಜನೆ ಬೇಕಾಗಿರುತ್ತೆ. ಪ್ಲ್ಯಾನಿಂಗ್ ಅಂದರೆ ಕ್ರಮಬದ್ಧವಾಗಿರ್ತಕ್ಕಂಥದ್ದು. ಆ ಪ್ಲ್ಯಾನಿಂಗ್ ಆದ ನಂತರ ಅದನ್ನು ಪೂರ್ತಿ ನಾವು ಇಡೀ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಡಿಸೈನ್ ಮಾಡಬೇಕು, ವಿನ್ಯಾಸಗೊಳಿಸ್ಬೇಕು, ಯಾವ ರೀತಿ ನಡಿಬೇಕು, ಏನೇನು ಆಗಬೇಕು ಅನ್ನೋಂಥ ಕನ್ಸ್ಟ್ರಕ್ಷನ್ ರಚನೆ ಮಾಡಬೇಕು. ತದನಂತರ ನಾವು ಮೌಲ್ಯಮಾಪನ ಮಾಡಬೇಕು. ಅವೆಲ್ಲ ಜಾರಿಗೊಳಿಸಿದ ನಂತರ ಮೌಲ್ಯಮಾಪನದ ಮೂಲಕ ಬದಲಾವಣೆಗೆ ಅವಕಾಶ ಇರತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ನೋಡ್ತೇವೆ ನಾವು. So system approach is applied to develop, implement and evaluate the educational system, subsystem and curriculum or for designing an individual lesson. ಅಂದರೆ ವ್ಯವಸ್ಥಾ ಮಾರ್ಗ ಅಂದರೆ ಏನು?
ಈಗ ಮೊದಲೇ ಹೇಳ್ದಾಗೆ ಇಟ್ ಈಸ್ ಅನ್ ಅಪ್ಲೈ ಟು ಡೆವಲಪ್. ಸೊ ಶೈಕ್ಷಣಿಕ ತಂತ್ರಜ್ಞಾನದ ಈ ಮಾರ್ಗ ಮುಖ್ಯವಾಗಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು. ಇಡೀ ಒಂದು ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಯಾವ್ಯಾವ್ದಾಗಿರ್ಬೋದು, ಒಬ್ಬ ಶಿಕ್ಷಕರನ್ನು ತರಬೇತುಗೊಳಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಇವರೆಲ್ಲದನ್ನು ಅಭಿವೃದ್ಧಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಲಿಕೋಪಕರಣಗಳಾಗಿರ್ಬೋದು ಅಥವಾ ಸಾಫ್ಟ್ವೇರ್ಸ್ ಆಗಿರ್ಬೋದು, ಯಾವ ದೃಷ್ಟಿಕೋನದಲ್ಲಿ ಬೇಕಾಗುತ್ತೆ ಅವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು. ಯಾವ ಅಭಿವೃದ್ಧಿಗೊಳಿಸಿದ ನಂತರ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್, ಜಾರಿಗೊಳಿಸ್ತಕ್ಕಂಥ ಕೆಲಸ. ಏನೆಲ್ಲ ರೆಡಿ ಮಾಡ್ತೀವೋ ಹೊಸ ದೃಷ್ಟಿಕೋನದಲ್ಲಿ ಅಥವಾ ಬದಲಾವಣೆಗಳನ್ನು ಪಡಿಸ್ಕೊಂಡು ಇಂಪ್ಲಿಮೆಂಟ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಮೌಲ್ಯಮಾಪನವನ್ನು ಮಾಡ್ತೀವಿ. ಯಾಕೆ ಮೌಲ್ಯಮಾಪನ ಮಾಡ್ತೀವಿ ಅಂದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೊಳಿಸಿರ್ತಕ್ಕಂಥವು ಸೂಕ್ತವಾಗಿದ್ದಾವೋ ಇಲ್ಲವೋ ಅನ್ನೋವಂಥದ್ದನ್ನು ಪರಿಗಣಿಸ್ತೀವಿ. ಸರಿಯಾಗಿ ಬಳಕೆ ಬಂತು ಅಂದರೆ ಅದನ್ನು ಹಾಗೆ ಅನುಷ್ಠಾನಗೊಳಿಸ್ಬೋದು, ಇಲ್ಲದೇ ಇದ್ದರೆ ನಾವು ಮತ್ತೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಆ ದೃಷ್ಟಿನಲ್ಲಿ ಮೌಲ್ಯಮಾಪನ ಮಾಡಬೇಕು ಅಂತ. ಸೊ ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಟು ಡೆವಲಪ್ ಸೂಟಬಲ್ ಬೋತ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಅದರ್ ಥಿಂಗ್ಸ್ ವಾಟ್ ವಿ ರಿಕ್ವೈರ್ for the education process, that we have to develop and we have to implement. After implementation we have to check out whether they are all worked out or not. If they are not worked out suitable, so that we can modify to bring the desirable results in the education system. That's what actually the system approach. If hardware can be said to form the body of a computer system, then software it is its mind. Software refers to the computer programs, procedures and documentation that perform certain tasks on a computer system. ಖಂಡಿತವಾಗೂ ಒಂದು ಕಂಪ್ಯೂಟರನ್ನು ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಉಪಕರಣಗಳು ಅಥವಾ ಮಾನಿಟರು, ಕೀಬೋರ್ಡ್ ಇವೆಲ್ಲ ಹಾರ್ಡ್ವೇರ್ಸ್ ಆದರೆ, ಅದೇ ಥರ ಅದರಲ್ಲಿ ಒಳಗಡೆ ಇರ್ತಕ್ಕಂಥ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅದ್ರ ಪರ್ಫಾರ್ಮ್ ಮಾಡ್ತಕ್ಕಂಥ ಪ್ರೋಸೆಸ್ ಏನಿದೆಯಲ್ಲ ಅದೆಲ್ಲದೂ ಕೂಡ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅವೆರಡು ಹೇಗೆ ಜೊತೆಯಾಗಿ ಕೆಲಸ ಮಾಡಿ ಅದೊಂದು ಕಂಪ್ಯೂಟರ್ ಸಿಸ್ಟಮ್ ಅನ್ನೋದು ಅಂದರೆ ವ್ಯವಸ್ಥೆ ಇರತ್ತ ಫಲಿತಾಂಶವನ್ನು ಕೊಡುತ್ತೋ ಆ ರೀತಿಯಾಗಿ ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಆ್ಯಕ್ಚುಲಿ ಇಟ್ ಈಸ್ ನಥಿಂಗ್ ಬಟ್ ಓಕೆ. ದ ಸಿಸ್ಟಮ್ ಅಪ್ರೋಚ್ ರೆಫರ್ಸ್ ಟು ಎ ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ಲ್ಯಾನಿಂಗ್. ಖಂಡಿತವಾಗೂ ಇದು ಏನು ವ್ಯವಸ್ಥಾ ಮಾರ್ಗ ಅಂದರೆ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕವಾಗಿರ್ತಕ್ಕಂಥ ಬೋಧನಾ ಒಂದು ದಾರಿ ಅಥವಾ ಅಂತ ಕರಿಬೋದು. ಯಾವುದಕ್ಕೆ? ಖಂಡಿತವಾಗೂ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಯೋಜನೆಯೇ ನಾವು ವ್ಯವಸ್ಥಾ ಮಾರ್ಗ ಅಂತ ಹೇಳಿ ಕರಿಬೋದು ಅನ್ನುವಂಥದ್ದು. ಇಟ್ಸ್ ನಾಟ್ ಜಸ್ಟ್ ಸಿಂಪ್ಲಿ ಫೈಂಡಿಂಗ್ ಸೊಲ್ಯೂಷನ್ಸ್ ಆರ್ ಬೈ ಟೇಕಿಂಗ್ ಎ ಸಜೆಷನ್ಸ್ ಫ್ರಮ್ ಸಮ್ಒನ್ ಎಲ್ಸ್. ನಿಜವಾದ ಅರ್ಥದಲ್ಲಿ ಇದು ಸಮಸ್ಯೆಗೆ ಪೂರಕವಾಗಿರ್ತಕ್ಕಂಥ ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವೇ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. So and another definition is that in the year 1968 Bertalan Fee elaborated the concept to say that systems approach involved a consideration of alternative solutions and choosing those promising optimization at maximum efficiency and minimum cost in a complex network of interactions. ಏನಿದ್ರ ಅರ್ಥ ಅಂತಂದರೆ ಸಿಸ್ಟಮ್ ಇನ್ವಾಲ್ವ್ ದ ಕನ್ಸಿಡರೇಷನ್ ಆಫ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಆಫ್ ಚೂಸಿಂಗ್ ದೋಸ್ ಪ್ರಾಮಿಸಿಂಗ್ ಆಪ್ಟಿಮೈಸೇಷನ್ ಅಟ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆ್ಯಂಡ್ ಮಿನಿಮಮ್ ಕಾಸ್ಟ್ ಇನ್ ಎ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಇಂಟರಾಕ್ಷನ್ಸ್. ಖಂಡಿತವಾಗೂ ಇದು ಬೇಕು. ಗರಿಷ್ಠ ಮಟ್ಟದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಬೇಕು, ಹಾಗೆ ಕಾಸ್ಟ್ ಮಿನಿಮೈಸೇಷನ್ನು ಕೂಡ ಆಗಬೇಕು, ಹಾಗೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪರ್ಯಾಯ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು. ಖಂಡಿತವಾಗೂ ಇಡೀ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ನೋಡ್ತೀವಿ. ನೀವು ಒಂದು ಕಡೆ ಹೇಳ್ತೀರಾ ಕೋರ್ಸ್ ಸರಿ ಇಲ್ಲ ಅಥವಾ ಕಾಂಬಿನೇಷನ್ ಸರಿ ಇಲ್ಲ ಅಥವಾ ಕರಿಕ್ಯುಲಮ್ ಸರಿ ಇಲ್ಲ ಅಥವಾ ಟೀಚರ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದಿಲ್ಲ, ಇನ್ನೂ ಏನೋ ಈ ರೀತಿ ಸಾಕಷ್ಟು ಪಟ್ಟಿ ಮಾಡ್ತಾ ಹೋದರೆ ಒಂದಲ್ಲ ಒಂದು ರೀತಿ ಕುಂದುಕೊರತೆಗಳನ್ನು ನೋಡ್ತಾ ಹೋಗ್ತೀವಿ. ಆಲ್ ದ ಲೆವೆಲ್ಸ್ ಆಫ್ ಎಜುಕೇಷನ್ ಫಾರ್ ದೇರ್ ಮಾಡಿಫಿಕೇಷನ್ಸ್ ವಿ ರಿಕ್ವೈರ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್, ಪರ್ಯಾಯ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಅದು ಯಾವುದರಿಂದ ಸಾಧ್ಯ? ಸಿಸ್ಟಮ್ ಅಪ್ರೋಚಿಂದ ಅಂತ ಹೇಳ್ತೇವೆ. ಯಾವಾಗ ನಾವು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಲ್ವೋ ಗರಿಷ್ಠ ಮಟ್ಟದಲ್ಲಿ ಅಲ್ಲಿ ತನಕ ಪರಿಹಾರ ಖಂಡಿತ ಸಿಗೋದಿಲ್ಲ. ಸೊ ದಟ್ ಎ ಸಿಸ್ಟಮ್ ಅಪ್ರೋಚ್ ಈಸ್ ಅನ್ ಆಪರೇಷನಲ್ ಕಾನ್ಸೆಪ್ಟ್ which refers to a scientific rational method of optimizing the outcome of systems through the implementation of set of sequentially related activities for studying existing systems, deriving solutions to the problems and developing new or modified entities. In order to make modified entities, it makes use of available resources. ಖಂಡಿತವಾಗೂ ಏನು ವ್ಯವಸ್ಥಾ ಮಾರ್ಗ ಅಂತ ಅಂದರೆ ಒಂದು ವೈಜ್ಞಾನಿಕ
ವಿಧಾನ ಅಂತ ಕರಿಬೋದು. ಯಾವುದಕ್ಕೆ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ ಅಂದರೆ, ಯಾವುದೇ ಒಂದು ವ್ಯವಸ್ಥೆ ಅಂತ ಪರಿಗಣಿಸಿದರೆ ಆ ವ್ಯವಸ್ಥೆಯ ಗರಿಷ್ಠ ಮಟ್ಟದ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆಯೋದಕ್ಕೆ ವೈಜ್ಞಾನಿಕ ವಿಧಾನವೇ ವ್ಯವಸ್ಥಾ ಮಾರ್ಗ ಅಂತ ಕರಿತೀವಿ. ಬಿಕಾಸ್ ಎಜುಕೇಷನ್ ಇಫ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಸಿಸ್ಟಮ್, ವಿ ಹ್ಯಾವ್ ಟು ಇನ್ಕ್ರೀಸ್ ದ ಔಟ್ಪುಟ್ ರಿಸಲ್ಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ or outputs. So we can improve the outputs. How we are going to improve the outputs? If you are finding whatever the inputs we require to insert in that particular system, we have to enhance those things, improve those things. Definitely indirectly it helps to the output results. ಅದರಿಂದ ಇದನ್ನು ಮೌಲ್ಯಮಾಪನ ಮಾಡ್ತಾ ಪ್ರತಿ ಹಂತದಲ್ಲೂ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅನ್ನುವಂಥ ಅಂಶ. ಅಂದರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅನ್ನುವಂಥದ್ದು. ದ 4 ಎಲಿಮೆಂಟ್ಸ್ ಆಫ್ ದ ಸಿಸ್ಟಮ್ ಅಪ್ರೋಚ್ ಆರ್, ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಪರಿಗಣಿಸಬೇಕಾಗಿರೋದು ಎಜುಕೇಷನಲ್ ಟೆಕ್ನಾಲಜಿ, ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಇಡೀ ಒಂದು ಶಿಕ್ಷಣ ವ್ಯವಸ್ಥೆ, ಇಫ್ ಇಟ್ ಕನ್ಸಿಡರ್ಸ್ ಎಜುಕೇಷನ್ ಆ್ಯಸ್ ಅ ಸಿಸ್ಟಮ್, ಅಂದರೆ ಶಿಕ್ಷಣ ಕೂಡ ಒಂದು ವ್ಯವಸ್ಥೆಯಾಗಿ ಪರಿಗಣಿಸ್ತದೆ ಅಂತೇಳಿ, ಪರಿಗಣಿಸಿದ ತಕ್ಷಣವೇ ಅದಕ್ಕೆ ವ್ಯವಸ್ಥಾ ಮಾರ್ಗವನ್ನು ಅಳವಡಿಸ್ಕೊಳ್ಳೋದು. ಅಂದರೆ ಯಾವುದನ್ನು ಸಿಸ್ಟಮ್ ಅಂತ ಕರಿತೀವೋ ಅದಕ್ಕೆ ವ್ಯವಸ್ಥಾ ಮಾರ್ಗದ ಅಡಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು ಸಮಸ್ಯೆಗೆ ಕಂಡುಕೊಳ್ತಕ್ಕಂಥ ಪ್ರಯತ್ನವೇ ವ್ಯವಸ್ಥಾ ಮಾರ್ಗ ಅಂತ. ಬಿಕಾಸ್ ಎಜುಕೇಷನ್ ಸಿಸ್ಟಮ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಪ್ರಾಬ್ಲಮ್ಸ್, ವಿ ಹ್ಯಾವ್ ಟು ಫೈಂಡ್ ಎ ಸೊಲ್ಯೂಷನ್ಸ್, ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಆ್ಯಂಡ್ ಇನ್ ಎ ಸೈಂಟಿಫಿಕ್ ವೇ. ದಟ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ ಅಪ್ರೋಚ್ ಅಂತ. ಹಾಗಾದರೆ ಎಜುಕೇಷನ್ ಒಂದು ಸಿಸ್ಟಮ್ ಅಂದರೆ ದೇರ್ ಆರ್ 4 ಕಾಂಪೊನೆಂಟ್ಸ್ ಆರ್ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಅಪ್ರೋಚಲ್ಲೇ 4 ಎಲಿಮೆಂಟ್. ಯಾವುದೇ ಸಿಸ್ಟಮ್ ತೊಗೊಂಡ್ರೂ ಕೂಡ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್ ಆ್ಯಂಡ್ ಅನಾಲಿಸಿಸ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಇನ್ಪುಟ್ ಅಂದರೆ ಒಳ ಸೇರಿಸ್ತಕ್ಕಂಥ ಅಂಶಗಳು, ಪ್ರೋಸೆಸ್ ಪ್ರಕ್ರಿಯೆ, ಔಟ್ಪುಟ್ ಅಂದರೆ ಉತ್ಪನ್ನಗಳು ಅಥವಾ ಫಲಿತಾಂಶ ಅಂತ ಹೇಳಿ ಕರಿತೀವಿ, ವಿಶ್ಲೇಷಣೆ ಮತ್ತು ಪ್ರತಿಪುಷ್ಟೀಕರಣ. 4ನೇದು, ಈ 4 ಘಟಕಾಂಶಗಳಿಂದ ಪ್ರತಿಯೊಂದು ವ್ಯವಸ್ಥೆ ಕೂಡಿರುತ್ತೆ ಅನ್ನೋಂಥದ್ದು. ಇವನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಿಸ್ಟಮ್ ಅಪ್ರೋಚ್ ತುಂಬ ಸುಲಭವಾಗಿ ಬೇಗ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ಶಿಕ್ಷಕ ತನ್ನ ತರಗತಿಯಲ್ಲೂ ಕೂಡ ಇದನ್ನು ಅಳವಡಿಸ್ಕೋಬೋದು. ಪ್ರತಿನಿತ್ಯ ತನ್ನ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅಥವಾ ಅದರ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಿ. ಯು ಕ್ಯಾನ್ ಇಂಪ್ರೂವ್ ಯುವರ್ ಎಫಿಷಿಯನ್ಸಿ ಆಫ್ ಟೀಚಿಂಗ್ ಆ್ಯಸ್ ವೆಲ್ ಆಸ್ ಲರ್ನಿಂಗ್ ಪ್ರೋಸೆಸ್ when you are adopting system approach to your teaching learning process. That can be discussed in the next upcoming semester, that is 2nd semester, in detail about the teaching learning system. But yeah, I am talking about only the educational, complete whole educational point of view. Any system having, there are 4 parameters, or we can say elements: input, process, output and analysis and feedback. ಸೊ ವಾಟ್ ಈಸ್ ಇನ್ಪುಟ್? ಇನ್ಪುಟ್, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್, ಈಗ ಒಂದು ಎಜುಕೇಷನ್ ಸಿಸ್ಟಮ್ ಇದೆ ಅಂದರೆ ಇನ್ಪುಟ್ಸ್ ಏನಾಗಿರ್ತವೆ? ಸ್ಟೂಡೆಂಟ್ ಸೆಲ್ಫ್. ಇದನ್ನು ನೀವು ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ದೀಸ್ ಕ್ಯಾನ್ ಬಿ ಡಿಫರೆನ್ಷಿಯೇಟೆಡ್ ಲೈಕ್ ದಿಸ್: ಹ್ಯೂಮನ್ ರಿಸೋರ್ಸ್ ಆ್ಯಸ್ ವೆಲ್ ಆಸ್ ನಾನ್ ಹ್ಯೂಮನ್ ರಿಸೋರ್ಸ್, ಅದರ್ ಮೆಟೀರಿಯಲ್ ರಿಸೋರ್ಸಸ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸಸಲ್ಲಿ ನೀವು ಸಂಪನ್ಮೂಲ ಅಂತಲೇ ತೆಗೆದುಕೊಳ್ಳಿ. ಅದರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಇವರೆಲ್ಲರೂ ಬರ್ತಾರೆ. ಹಾಗೆ ಕರಿಕ್ಯುಲಮ್, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಆಬ್ಜೆಕ್ಟಿವ್ಸು, ಆಲ್ ದೀಸ್ ಥಿಂಗ್ಸ್, ಎವ್ಯಾಲ್ಯೂಷನ್ ಪ್ರೊಸೀಜರ್ ಆ್ಯಂಡ್ ಟೆಕ್ನಿಕ್ಕು, ಅಂದರೆ ಯಾವುದರ ಮೂಲಕ ನೀವು ಅವರನ್ನು ಅಳತೆ ಮಾಡ್ತೀರಾ ಅನ್ನೋಂಥದ್ದು ಕೂಡ ನೀವು ಹಾಕ್ಕೊಳ್ಬೋದು ಇನ್ಪುಟ್ ಆಗಿ. ಪಠ್ಯಕ್ರಮ ಯಾವ ಥರನಾಗಿ, ಕರಿಕ್ಯುಲಮ್ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ವಾಟ್ ಯು ಆರ್ ಪ್ರೊವೈಡಿಂಗ್ ದ ಎಕ್ಸ್ಪೀರಿಯನ್ಸಸ್ ಇನ್ ದ ಸ್ಕೂಲ್ ಕಂಬೈನ್ಡ್ಲಿ ಕಾಲ್ಡ್ ಆ್ಯಸ್ ಕರಿಕ್ಯುಲಮ್ ಅಂತ ಹೇಳಿ. ಏನೆಲ್ಲ ಕೊಡ್ತೀವಿ ಅದನ್ನು ಪಠ್ಯಕ್ರಮ ಅಂತ ಕರಿತೀವಿ. ಇವೆಲ್ಲವುಗಳು ಇನ್ಪುಟ್, ಏನೆಲ್ಲ ಟೀಚರ್ ರೆಡಿ ಮಾಡ್ಕೊಳ್ತಾರೆ ಅದೆಲ್ಲದ. ಅಂದರೆ ಇದನ್ನು ನಾವು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ತೆಗೆದುಕೊಂಡಾಗ ಯು ಕ್ಯಾನ್ ಥಿಂಕ್ ಅಬೌಟ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೋರ್ಸಸ್, ಟೀಚರ್ಸ್, ಸ್ಟೂಡೆಂಟ್ಸ್, ಅಡ್ಮಿನಿಸ್ಟ್ರೇಷನ್ ಅಟ್ ಡಿಫರೆಂಟ್ ಲೆವೆಲ್ಸ್, ಎಲ್ಲದನ್ನು ಕೂಡ ಬರ್ತದೆ ಇದರಲ್ಲಿ. ಪ್ರೋಸೆಸ್, ಎಸ್, ಯು ಆರ್ ರನ್ನಿಂಗ್ ಎ ಕೋರ್ಸ್, ಒಂದು ಕೋರ್ಸನ್ನು ರನ್ ಮಾಡೋದೇ ಪ್ರೋಸೆಸ್ ಅಂತ ಕರಿತೀವಿ. ಬಟ್ ಕ್ಲಾಸ್ ರೂಮ್ ಸಿಚುಯೇಷನ್ ಈ ಟೀಚಿಂಗ್ ಲರ್ನಿಂಗ್ ಈಸ್ ಎ ಪ್ರೋಸೆಸ್, ಇಟ್ ಈಸ್ ಎ ಸಬ್ ಸಿಸ್ಟಮ್ ಅಂತ ತಗೊಳ್ತೀವಿ. ಲ್ಯಾಬ್ ವರ್ಕ್, ರಿಕ್ರಿಯೇಷನ್, ಫೀಲ್ಡ್ ವರ್ಕ್ ಎಲ್ಲವೂ ಕೂಡ ಬರ್ತದೆ, ಪ್ರೋಸೆಸ್ ಮಾಡ್ತೀವಿ. ಆಫ್ಟರ್ ಪ್ರಿಪೇರಿಂಗ್ ಆಲ್ ದೋಸ್ ಥಿಂಗ್, ಯು ಆರ್ ಇನ್ಸರ್ಟಿಂಗ್ ಆ್ಯಂಡ್ ಯು ಆರ್ ಪ್ರೊಸೆಸಿಂಗ್, ದೆನ್ ಔಟ್ಪುಟ್ ಪ್ರಾಡಕ್ಟ್ ಫ್ರಮ್ ದ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಚೀವ್ಮೆಂಟ್, ಪರ್ಫಾರ್ಮೆನ್ಸ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್, ಬೋತ್ ಫ್ರಮ್ ಸ್ಕೂಲಾಸ್ಟಿಕ್ ಆ್ಯಂಡ್ ಕೋಸ್ಕೂಲಾಸ್ಟಿಕ್ ಆ್ಯಕ್ಟಿವಿಟೀಸ್. ಔಟ್ಪುಟ್ಟು, ಇಡೀ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಬೇರೆ ಬೇರೆ ಪ್ರೈಮರಿ ಹಂತದ ಶಿಕ್ಷಣ ಅಂತ ತೆಗೆದುಕೊಂಡಾಗ ಅದರ ಔಟ್ಪುಟ್ ಏನು, ಫಲಿತಾಂಶ. ಹಾಗೆ ಸೆಕೆಂಡ್ರಿ ಸ್ಕೂಲ್ ಲೆವೆಲ್, ಹೈಯರ್ ಎಜುಕೇಷನ್, ಅದು ಇಡೀ ಒಂದು ಶಿಕ್ಷಣ ತೆಗೆದುಕೊಂಡಾಗ ಸೊ ವಾಟ್ ಆರ್ ದ ಥಿಂಗ್ಸ್ ಇಟ್ ವಿಲ್ ಕಮ್ಸ್ ಔಟ್ ಅನ್ನುವಂಥದ್ದು. ಏನು ಬಂತು ಪ್ರಾಥಮಿಕ ಹಂತದಲ್ಲಿ, ಯಾವ ಮಟ್ಟದ ಗುಣಮಟ್ಟದ ವಿದ್ಯಾರ್ಥಿಗಳ ಸಾಧನೆ ಆಗಿದೆ, ಸೆಕೆಂಡ್ರಿ ಸ್ಕೂಲಲ್ಲಿ ಏನಾಗಿದೆ ಅನ್ನೋದು. ಎರಡೆಲ್ಲ ದೃಷ್ಟಿಕೋನದ, ಬರೀ ಅಕಾಡೆಮಿಕ್ ಸೈಡ್ ಅಂತ ಅಲ್ಲ,
ಎಲ್ಲ ಸ್ಕೂಲಾಸ್ಟಿಕ್ ಮತ್ತು ನಾನ್ ಸ್ಕೂಲಾಸ್ಟಿಕ್ ಅಂದರೆ ಸಬ್ಜೆಕ್ಟ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆ. ಹಾಗೆ ನಾನ್ ಸ್ಕೂಲಾಸ್ಟಿಕ್ ಅಂದರೆ ಈ ಥರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಒಂದು ಸಾಧನೆ ಹೇಗಿದೆ ಅನ್ನುವಂಥದ್ದು. ಬಿಕಾಸ್ ಎಜುಕೇಷನ್ ಈಸ್ ಮೆಂಟ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್. ಹಾಗಾಗಿ ಇಲ್ಲೆಲ್ಲ ದೃಷ್ಟಿಕೋನದಲ್ಲಿ ನಾವು ಅವರನ್ನು ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು. ದಟ್ ಈಸ್ ಆಲ್ ಟುಗೆದರ್ ಕಾಲ್ಡ್ ಆ್ಯಸ್ ಔಟ್ಪುಟ್ ಆಫ್ ಅ ಪರ್ಟಿಕ್ಯುಲರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇಷ್ಟಾದರೆ ಸಾಕಾ? ಖಂಡಿತ ಇಲ್ಲ. ಇದನ್ನು ಅನಾಲಿಸಿಸ್ ಮಾಡಬೇಕು ಬಂದಿರೋವಂಥ ರಿಸಲ್ಟನ್ನು, ಬಟ್ ನಾವು ಮಾಡಲ್ಲ, ವಿಶ್ಲೇಷಣೆ ಮಾಡಬೇಕು. ಡಿಸ್ಕಷನ್ ಆನ್ ದ ಹೋಲ್ ಸಿಸ್ಟಮ್, ಅನಲೈಸ್ ದ ಔಟ್ಪುಟ್, both the teachers and students in feedback. Decision may be taken to revise it. It can in case output is not up to the work. ಅಂದರೆ ಇಲ್ಲಿ ಪೂರ್ತಿ ಒಂದು ಇಡೀ ಒಂದು ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಬೇಕು. ವಿಶ್ಲೇಷಣೆಯನ್ನು ಇವುಗಳ ಆಧಾರದ ಮೇಲೆ ಮಾಡಬೇಕಾಗತ್ತೆ. ಔಟ್ಪುಟ್ ಏನು ಫಲಿತಾಂಶ ಬಂದಿರುತ್ತೋ ಉತ್ಪನ್ನ ಅದರ ಮೇಲೆ ಹೇಗಿದೆ, ಒಳಗಾಗಿರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಶಿಕ್ಷಕ ತರಬೇತುಗೊಂಡಿದ್ದಾನೆ, ಅಡ್ಮಿನಿಸ್ಟ್ರೇಟರ್ಸ್ ವೆದರ್ ದೇ ಹ್ಯಾವ್ ಡಿಡ್ ಅಡ್ಮಿನಿಸ್ಟ್ರೇಷನ್ ವೆರಿ ಪ್ರಾಪರ್ಲಿ ವಿತ್ ಇಂಪಾರ್ಷಿಯಲಿ, ಸೊ ಟ್ರಾನ್ಸ್ಪರೆಂಟ್ ವೇನಲ್ಲಿ ಆಡಳಿತವನ್ನು ಮಾಡಿದಾರ, ಖಂಡಿತವಾಗೂ ಮಾಡಿದರೆ ಔಟ್ಪುಟ್ಸ್ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಇವೆಲ್ಲದ ಒಳ್ಳೆ ಪಠ್ಯಕ್ರಮವನ್ನು ಕೊಟ್ಟಿದ್ದೀವ, ಒಳ್ಳೆ ತರಬೇತಿಯನ್ನು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯಾ, ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಟುಗೆದರ್. ಬಿಕಾಸ್ ಲರ್ನಿಂಗ್ ಮೇಲೆ ಕಲಿಕೆ ತಾನಾಗೆ ಆಗಲ್ಲ. ಕಲಿಕೆಯನ್ನು ಹೆಚ್ಚುಪಡಿಸಲು ಅದಕ್ಕೆ ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಸಾಕಷ್ಟಿದೆ. ಹಾಗಾಗಿ ಅದರಲ್ಲಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು ಇವೆಲ್ಲವು. ಟು ಬ್ರಿಂಗ್ ಸೊ ದ ಕ್ವಾಲಿಟೇಟಿವ್ಲಿ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟೇಟಿವ್ಲಿ ದ ಚೇಂಜಸ್ ಇನ್ ಔಟ್ಪುಟ್ಸ್, ವಿ ಹ್ಯಾವ್ ಟು ಇನ್ಕ್ರೀಸ್ ದ ಇನ್ಪುಟ್ ಸ್ಟ್ಯಾಂಡರ್ಡ್ಸ್ ಅಂತಲೇ ಕರಿಬೋದು. ಇದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ ಯಾವ ಅರ್ಥದಲ್ಲಿ ಅನ್ನುವಂಥದ್ದು. ಹಾಗಾಗಿ ವಿಶ್ಲೇಷಣೆ ಮಾಡಿ ಫೀಡ್ಬ್ಯಾಕನ್ನು ಕೊಡಬೇಕು. ಇನ್ಪುಟ್ಟಲ್ಲಿ ಯಾವ್ದು ಸರಿ ಇಲ್ಲ, ಟೀಚರ್ ಸರಿ ಇಲ್ಲ, ಸ್ಟೂಡೆಂಟ್ಸು, ಅಡ್ಮಿನಿಸ್ಟ್ರೇಟರ್ಸು, ಕರಿಕ್ಯುಲಮ್ಮು, ಇನ್ಫ್ರಾಸ್ಟ್ರಕ್ಚರು ಅಥವಾ ಇನ್ನೇನೋ ಎಲ್ಲದೂ ಕೂಡ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್ ಥಿಂಗ್ಸ್. ಪ್ರೋಸೆಸ್ಸಲ್ಲಿ ಇನ್ನೇನಾದ್ರು ಸಮಸ್ಯೆ ಆಗಿದೆಯಾ, ಪ್ಲ್ಯಾನಿಂಗ್ ಚೆನ್ನಾಗಿದೆ ಬಟ್ ಪ್ರೋಸೆಸ್ ಎಕ್ಸಿಕ್ಯೂಷನ್ ಸರಿ ಇಲ್ಲ, ಜಾರಿಗೊಳಿಸೋದ್ರಲ್ಲಿ ಅಲ್ಲೇನಾದ್ರು ವ್ಯತ್ಯಾಸ ಆಗಿದೆಯಾ, ದ್ಯಾಟ್ ಯು ಹ್ಯಾವ್ ಟು ಚೆಕ್ಔಟ್ ಆ್ಯಂಡ್ ಗಿವ್ ದ ಫೀಡ್ಬ್ಯಾಕ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ಈಚ್ ಆ್ಯಂಡ್ ಎವ್ರಿ ವಾಕ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. then it is possible to improve overall assessment of the thing. That is possible, otherwise it is not possible. This way it will move. ಇದನ್ನು ಕಂಪ್ಲೀಟ್ ಸೈಕಲ್ ಆಗಿ ನೋಡ್ತೀವಿ. ಸೊ ಈ ವಿಡಿಯೋದಲ್ಲಿ ಈ ಚಾರ್ಟಲ್ಲಿ ತೋರ್ಸೋಕ್ಕಾಗಿಲ್ಲ ನಿಮಗೆ. ಸೊ ಇಟ್ ಮೂವ್ಸ್ ಇನ್ ಅ ಸೈಕ್ಲಿಕ್ ವೇ. ಹಾಗಾಗಿ ಇದು ಕಂಪ್ಲೀಟ್ ಸೈಕಲ್ ಆದ್ರೇ ಮಾತ್ರ ಸಿಸ್ಟಮ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಬರೀ ಔಟ್ಪುಟ್ ಬಂದರೆ ಅಷ್ಟೇ ಸುಮ್ಮನೆ ಬಿಡೋದಲ್ಲ. ಸೊ ಇಟ್ ಶುಡ್ ಬಿ ಗಿವ್ ದ ಫೀಡ್ಬ್ಯಾಕ್ ಈಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್. ಪ್ರತಿ ಪುಷ್ಟೀಕರಣವನ್ನು ಕೊಡೋ ಅನ್ನುವಂಥದ್ದು ಫಾರ್ ದ ಮಾಡಿಫಿಕೇಷನ್ ಪರ್ಪಸ್. ಟೈಪ್ಸ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ಆಫ್ ಸಿಸ್ಟಮ್ ಅಪ್ರೋಚ್. ಯು ವಿಲ್ ನೋ ಮೆನಿ ನಂಬರ್ ಆಫ್ ಟೈಪ್ಸ್ ಆಫ್ ಸಿಸ್ಟಮ್ ಅಪ್ರೋಚ್ ಇನ್ ಎಜುಕೇಷನ್. ನಾನು ನಿಮಗೆ ಈಗಾಗಲೇ ಹೇಳಿದೆ, ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಕರೆದ್ರೆ ಅದಕ್ಕೆ ಇಡೀ ಒಂದು ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಣ ಮಾರ್ಗವನ್ನು ಹಾಕ್ಕೊಳ್ಬೋದು. ಅಂದರೆ ಏನು ವ್ಯವಸ್ಥಾ ಮಾರ್ಗವನ್ನು ಅಳವಡಿಸ್ಕೊಳ್ಳುವಂಥದ್ದು. ದಟ್ ಈಸ್ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಫಾರ್ ಓಲ್ ಎಜುಕೇಷನ್ ಸಿಸ್ಟಮ್. But we can apply with related to the subsystem also, because education it is having its own subsystems. ಉಪ ವ್ಯವಸ್ಥೆಗಳನ್ನು ಹೊಂದಿದೆ. ಅವೆಲ್ಲವಕ್ಕೂ ಕೂಡ ನೀವು ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ವ್ಯವಸ್ಥಾ ಮಾರ್ಗವನ್ನು ಅಳವಡಿಸ್ಕೊಳ್ಬೋದು. ಹಾಗಾಗಿ ಅದರ ಆಧಾರದ ಮೇಲೆ ವಿ ಆರ್ ಹ್ಯಾವಿಂಗ್ ದೀಸ್ ಫಾಲೋಯಿಂಗ್ ಟೈಪ್ಸ್ ಆಫ್ ಸಿಸ್ಟಮ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ವಿತ್ ರಿಲೇಟೆಡ್ ದ subsystems of education. The first one is system approach to organization, system approach to management, system approach to curriculum development and instruction, system approach to teaching learning process, system approach to training program, system approach to non-formal education. ಎಷ್ಟು ಸಬ್ ಸಿಸ್ಟಮ್ ಮಾಡ್ತೀವೋ ಅದೆಲ್ಲದಕ್ಕೂ ಹಾಕೊಳ್ಳಿ. ಸಿಸ್ಟಮ್ ಅಪ್ರೋಚ್ ಟು ಎವ್ಯಾಲ್ಯೂಯೇಷನ್ ಪ್ರೊಸೀಜರು ಕೂಡ ತೆಗೆದುಕೊಳ್ಬೋದು. ನೀವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ವೈಜ್ಞಾನಿಕ ಕ್ರಮದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋಂಥದ್ದು. ಬಟ್ ನಿಮಗೆ ಇಲ್ಲಿ ಹೋಲಿಸ್ಟಿಕ್ ವ್ಯೂನಲ್ಲಿರೋದ್ರಿಂದ ಇದರ ಬಗ್ಗೆ ಏನು ಪರ್ಟಿಕ್ಯುಲರ್ ಆಗಿ ಚರ್ಚೆ ಮಾಡಲ್ಲ. We now use this approach to achieve effective and efficient working while intending to work towards objectives. All these are together called as a system approach of ಎಜುಕೇಷನಲ್ ಟೆಕ್ನಾಲಜಿ. ನಿಮಗೆ ನಾನೇ ಹೇಳಿದೆ, ಹೋಲಿಸ್ಟಿಕ್ ವ್ಯೂನಲ್ಲಿ ನೋಡ್ತೀವಿ, ಇದನ್ನು ಸಬ್ ಸಿಸ್ಟಮಲ್ಲಿ ತೋರಿಸಿದ್ದೀವಿ. ಇವೆಲ್ಲದರ ದೃಷ್ಟಿಯಲ್ಲಿ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳೋದೆ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿಬೋದು. ಆರ್ಗನೈಜೇಷನು, ಮ್ಯಾನೇಜ್ಮೆಂಟ್ ಸರಿ ಇಲ್ವಾ, ಕರಿಕ್ಯುಲಮ್ ಸರಿ ಇಲ್ವಾ, ಎಲ್ಲವುಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು ಅನ್ನುವಂಥದ್ದು. So this is some flow chart or steps you can follow while adapting a system approach in the
ಎಜುಕೇಷನ್. ಐಡೆಂಟಿಫೈಯಿಂಗ್ ದ ಟಾಸ್ಕ್ ಆರ್ ದ ಪ್ರಾಬ್ಲಮ್, ಸಮಸ್ಯೆಯನ್ನು ಗುರುತಿಸ್ಕೊಳ್ಳುವಂಥದ್ದು. ಯಾವ ಸಮಸ್ಯೆ ಇದೆ, ಕರಿಕ್ಯುಲಮ್ ಸರಿ ಇಲ್ವಾ ಅಥವಾ ಟೀಚರ್ ಟ್ರೈನಿಂಗ್ ಕೋರ್ಸ್ ಸರಿ ಇಲ್ವಾ, ಬಿಕಾಸ್ ಟೀಚರ್ಸ್ ಪ್ಲೇಯಿಂಗ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಹಾಗಾಗಿ ಟ್ರೈನ್ಡ್ ಎಂಪೋರ್ಡ್ ಟೀಚರ್ಸ್ ಇರಬೇಕಾಗತ್ತೆ. ಅದರಲ್ಲಿ ಏನಾದ್ರು ಸಮಸ್ಯೆ ಇದೆ, ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್, ದೆನ್ ಅನಲೈಸಿಂಗ್ ದ ಸಿಚುಯೇಷನ್, ಸಂದರ್ಭವನ್ನು ವಿಶ್ಲೇಷಣೆ ಮಾಡುವಂಥದ್ದು. ನಂತರ ಅರೇಂಜ್ ದ ಗುಡ್ ಮ್ಯಾನೇಜ್ಮೆಂಟ್, ಅದಕ್ಕೆ ಬೇಕಾಗಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡು. ಐಡೆಂಟಿಫೈ ದ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನು ಯಾವ ರೀತಿ, ತರಗತಿಗಾದರೆ ನಿರ್ದಿಷ್ಟ ಉದ್ದೇಶಗಳು ಅಥವಾ ಬೇರೆ ಉದ್ದೇಶ, ಯಾವ ಸಮಸ್ಯೆ ಆಯ್ಕೆ ಮಾಡ್ಕೊಂಡಿರ್ತೀರೋ ಅದರ ದೃಷ್ಟಿನಲ್ಲಿ. ನೆಕ್ಸ್ಟ್ ಸ್ಪೆಸಿಫೈ ದ ಮೆಟೀರಿಯಲ್ಸ್ ಆ್ಯಂಡ್ ಮೆಥಡ್ಸ್ ಟು ಬಿ ಯೂಸ್ಡ್. ಏನು ಮೆಥಡ್ಸು ಮೆಟೀರಿಯಲ್ಸ್, ಸ್ಪೆಸಿಫೈಡ್ ದ ಮೆಟೀರಿಯಲ್ಸ್ ಆ್ಯಂಡ್ ಮೆಥಡ್ಸ್ ಟು ಬಿ ಯೂಸ್ಡ್, ಏನು ಅದಕ್ಕೆ ಬಳಕೆ ಮಾಡ್ಕೊಳ್ತೀರಾ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಸ್ಯೆ ಇದ್ದರೆ. ಕನ್ಸ್ಟ್ರಕ್ಟ್ ಪ್ರೋಟೋಟೈಪ್ ಆರ್ ಪ್ರೋಗ್ರಾಮ್ ಡಿಸೈನ್, ಹೇಗೆ ಮಾಡ್ತೀರಾ ಅನ್ನೋಂಥದ್ದು ವಿನ್ಯಾಸಗೊಳಿಸೋದು. ನೆಕ್ಸ್ಟ್ ಟೆಸ್ಟ್ ದ ಅನಲೈಸ್ ದ ರಿಸಲ್ಟ್, ಏನು ಮಾಡ್ತೀರಾ ಸ್ಯಾಂಪಲ್ ಗ್ರೂಪಿಗೆ ಹಾಕಿ ಆಮೇಲೆ ವಿಶ್ಲೇಷಣೆ ಮಾಡೋ ಅಂಥದ್ದು. ನೆಕ್ಸ್ಟ್ ಇಂಪ್ಲಿಮೆಂಟ್ ಆ್ಯಂಡ್ ರೀಸೈಕಲ್, ಜಾರಿಗೊಳಿಸೋದು. ರೀಸೈಕಲ್ ಅಂದರೆ ಸರಿಯಾಗಿದ್ದರೆ ಅದನ್ನು ಹಾಗೆ ಬಳಸಿ, ಇಲ್ಲಾಂದರೆ ಇದನ್ನು ನಾವು ಮತ್ತೆ ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋವಂಥದ್ದು. ದೀಸ್ ಆರ್ ದ ಸಮ್ ಫ್ಯೂ ಸ್ಟೆಪ್ಸ್ ಯು ಕ್ಯಾನ್ ಗೋ ಎಡ್. ಐಡೆಂಟಿಫಿಕೇಷನ್, ಸಮಸ್ಯೆ ಗುರುತಿಸಿ ಅದಕ್ಕೇನು ಕಾರಣ ಅಂತ ಪತ್ತೆ ಹಚ್ಚಿ, ನಂತರ ಉದ್ದೇಶ ಹಾಕ್ಕೊಳ್ಳಿ, ನಂತರ ವಿನ್ಯಾಸಗೊಳಿಸ್ಕೊಳ್ಳಿ, ಪ್ಲ್ಯಾನ್ ಔಟ್ ಅನ್ನೋವಂಥದ್ದು, ನಂತರ ಜಾರಿಗೊಳಿಸೋದು, ವಿಶ್ಲೇಷಣೆ ಮಾಡೋವಂಥದ್ದು ಅನ್ನೋವಂಥದ್ದು. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋಂಥದ್ದನ್ನು ಕರಿತೀವಿ. ಸೊ ಓಕೆ, ಸೊ ದ ನೆಕ್ಸ್ಟ್ ಸಿಸ್ಟಮ್ ಅಪ್ರೋಚ್ ಕಂಟೈನ್ಸ್ 3 ಮೇಜರ್ ಕಾಂಪೊನೆಂಟ್ಸ್. ದೇ ಆರ್ ಕಾಲ್ಡ್ ಆಸ್ ಸಿಸ್ಟಮ್ ಅನಾಲಿಸಿಸ್, ಡಿಸೈನ್ ಆಫ್ ದ ಸೊಲ್ಯೂಷನ್, ಇಂಪ್ಲಿಮೆಂಟೇಷನ್ ಆ್ಯಂಡ್ ಎವ್ಯಾಲ್ಯೂಯೇಷನ್. ಈ 3 ದೃಷ್ಟಿಕೋನದಲ್ಲಿ ನಾವು ಸಿಸ್ಟಮ್ ಅಪ್ರೋಚನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಹಂತಗಳು ಅಂತಲೂ ಕೂಡ ಕರಿಬೋದು ಇದನ್ನು ನೀವು. ಸೊ ಮೊದಲನೇದು ಸಿಸ್ಟಮ್ಸ್ ಅನಾಲಿಸಿಸ್ ಅಥವಾ ವ್ಯವಸ್ಥಾ ವಿಶ್ಲೇಷಣೆ, ಡಿಸೈನ್ ಆಫ್ ದ ಸೊಲ್ಯೂಷನ್ ಅಥವಾ ಸಿಂಥಸಿಸ್ ಅಂತ ಕರಿತೀವಿ. ವಿನ್ಯಾಸಗೊಳಿಸೋದು, ನಂತರ ಜಾರಿಗೊಳಿಸೋದು, ಮೌಲ್ಯಮಾಪನವನ್ನು ಮಾಡೋ ಅಂಥದ್ದು ಅಂತೇಳಿ ಕರಿತೀವಿ. ಏನು ಸಿಸ್ಟಮ್ ಅನಾಲಿಸಿಸ್? ಕಾನ್ಸೆಪ್ಟ್, the needs of the system, the resources available and constants present are analyzed in detail. On the basis of the analysis of the objectives were defined, that is problem is stated in terms of the objectives. ಸಿಸ್ಟಮ್ ಅನಾಲಿಸಿಸ್ ಅಂದರೆ ಮುಖ್ಯವಾಗಿ ವ್ಯವಸ್ಥಾ ಮಾರ್ಗದ ಅಡಿಯಲ್ಲಿ ನಾವು ನೋಡಬೇಕು ಅಂದರೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡುವಂಥದ್ದು. ಅದನ್ನು ವಿಶ್ಲೇಷಣೆ ಮಾಡಿ ಏನೆಲ್ಲ ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅನ್ನೋವಂಥದ್ದು ವಿಶ್ಲೇಷಣೆ ಮಾಡೋದೇ ಮೊದಲನೇ ಹಂತ ಅಂತ ಕರಿತೀವಿ. This stage involved 2 steps: stating objectives and determination of the ends that are to be achieved. System analysis answers 2 questions: what is it and what is required. So here analyst forms the objectives, keeping in the mind constraints of environment, discusses the interaction in the systems and between the system and its environment, describes structure, functions, roles, identify constraints and outlines the alternative course of actions. ಇಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ತುಂಬ ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ವಿಶ್ಲೇಷಣೆ ಮಾಡಿಕೊಳ್ಬೇಕಾಗತ್ತೆ. ಸಮಸ್ಯೆಯನ್ನು ಕರೆಕ್ಟಾಗಿ ನಾವು ಡಿಫೈನ್ ಮಾಡಬೇಕು. ವಿ ಹ್ಯಾವ್ ಟು ಅಂದರೆ ವ್ಯಾಖ್ಯಾನಿಸಬೇಕು. ವಿ ಹ್ಯಾವ್ ಟು ಡಿಫೈನ್ ದ ಪ್ರಾಬ್ಲಮ್ ಆ್ಯಸ್ ಟು ಬಿ ವೆರಿ ಸ್ಪೆಸಿಫಿಕಲಿ ಅನ್ನೋವಂಥದ್ದು ಬಹಳ ಮುಖ್ಯ. ಹಾಗಾಗಿ ಅದಕ್ಕೆ ಸಾಕಷ್ಟು ವಿಷಯಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಬೇಕು. ಈಗ ಪಠ್ಯಕ್ರಮ ಅಂತಂದರೆ ಯಾವ ರೀತಿ ಇದೆ, ಪ್ರಸ್ತುತ ವಿದ್ಯಮಾನಕ್ಕೆ ಸೂಕ್ತ ಆಗ್ತಿದೆಯಾ. ಈಗ ಸೆಕೆಂಡ್ರಿ ಸ್ಕೂಲ್ ಅಷ್ಟೇ ತಗೊಳ್ಳಿ ನೀವು, ಆ ಎಜುಕೇಷನ್ ಸಿಸ್ಟಮ್ ಪಠ್ಯಕ್ರಮ ಯಾವ ರೀತಿ ಇದೆ, ಆ ಪಠ್ಯಕ್ರಮಕ್ಕೆ ಇನ್ನೇನೆಲ್ಲ ಸೇರಿಸಬೇಕು, ಯಾವ ರೀತಿ ಬದಲಾವಣೆ ಆಗಬೇಕು, ಪ್ರಸ್ತುತದಲ್ಲಿ ಅದು ಎಷ್ಟು ಮಟ್ಟಿಗೆ ಸೂಟ್ ಆಗ್ತಾ ಇದೆ, ಹಾಗೆ ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ಯಾವ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಕೋವಿಡ್ ಸಿಚುಯೇಷನ್ ಇದೆ, ನಾವು ಅದೇ ಥರ ಪಠ್ಯಕ್ರಮವನ್ನು ಒದಗಿಸ್ಲಿಕ್ಕಾಗುತ್ತಾ? ಖಂಡಿತವಾಗೂ ಸಾಧ್ಯ ಆಗಲಿ. ಏನೆಲ್ಲ ಮಾಡಿಫಿಕೇಷನನ್ನು ಮಾಡ್ಕೊಳ್ಬೇಕು. ವಿ ಶುಡ್ ಗೋ ವಿತ್ ದಟ್, ವಾಟ್ ಇಟ್ ಈಸ್ ಆ್ಯಂಡ್ ವಾಟ್ ಈಸ್ ರಿಕ್ವೈರ್ಡ್. ಏನು ಅಗತ್ಯತೆ ಇದೆ, ಯಾವುದಕ್ಕಾಗಿ ಇದು ಬೇಕು ಅನ್ನುವಂಥದ್ದು ನಾವು ಪರಿಗಣಿಸಬೇಕಾಗುತ್ತೆ ಅನ್ನುವಂಥ ಅಂಶವನ್ನು. ಮೊದಲನೇದು, ಆಫ್ಟರ್ ಅನಾಲಿಸಿಸ್ ಸ್ಟೆಪ್ಸ್ ಇನ್ ಸಿಸ್ಟಮ್ ದೇರ್ ಆರ್ 3 ಮೇಜರ್. ಓಕೆ ಫೈನ್, ಸೊ ರಿಪೀಟ್ ಆಗುತ್ತೆ. ಸಿಸ್ಟಮ್ ಅನಾಲಿಸಿಸ್ ಇನ್ವಾಲ್ವ್ಸ್ ದ ಟಾಸ್ಕ್ ಆಫ್ ಅನಲೈಸಿಂಗ್ ದೆಮ್ ಇನ್ ದ ಫಾರ್ಮ್ ಆಫ್ ಐಡೆಂಟಿಫೈಯಿಂಗ್ ಇಟ್ಸ್ ಎಲಿಮೆಂಟ್ಸ್, ಆರ್ಗನೈಸಿಂಗ್ ಆಫ್ ಎಲಿಮೆಂಟ್ಸ್, ಫಂಕ್ಷನ್ಸ್, ಪರ್ಫಾರ್ಮೆನ್ಸ್ ಆಫ್ ದೀಸ್ ಎಲಿಮೆಂಟ್ಸ್. ಅಂದರೆ ಅದರಲ್ಲಿರ್ತಕ್ಕಂಥ ಏನು ಘಟಕಾಂಶಗಳಿದೆ ಅವುಗಳನ್ನು, ಯಾಕೆಂದರೆ ಒಂದು ಸಿಸ್ಟಮ್ ಅಂದರೆ ಅದರಲ್ಲೇ ಆಗಿರ್ತಕ್ಕಂಥ ಬಿಡಿ ಭಾಗಗಳಿದೆ, ಎಲ್ಲ ಬಂತು. ಬಿಡಿ ಭಾಗಗಳು ಅಂದರೆ ವ್ಯವಸ್ಥೆಯಲ್ಲಿ ಬಿಕಾಸ್ ಬೈಸಿಕಲ್ ಈಸ್ ಎ ಒನ್ ಸಿಸ್ಟಮ್, ಇಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ಪಾರ್ಟ್ಸ್ ಏನಿದೆ ಅವೆಲ್ಲವೂ ವರ್ಕಿಂಗ್ ಟುಗೆದರ್. ಒಂದೇನಾದ್ರು ಫೇಲ್ಯೂರ್ ಆಯಿತು ಅಂದರೆ ಸರಿಯಾಗಿ ನೀಡಲ್ಲ. ಫಾರ್ ಎಕ್ಸಾಂಪಲ್ಲು ವೀಲ್ಸ್ ಇರ್ಬೋದು, ಹ್ಯಾಂಡಲ್ ಇರ್ಬೋದು, ಅಥವಾ ಪೆಡ್ಲಿಂಗ್ ಸಿಸ್ಟಮ್ ಇರ್ಬೋದು, ಎಲ್ಲಾದರೂ ಒಂದು ಕಡೆ ಹೋದ್ರೂ ವ್ಯತ್ಯಾಸ. ಹಾಗೆ ಎಜುಕೇಷನ್, ಇಫ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಂಪ್ಲೀಟ್ ಸಿಸ್ಟಮ್, ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಪಾರ್ಟ್ಸ್ ಆರ್ ಸಬ್ ಸಿಸ್ಟಮ್, ದೇ ಆರ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ದ ಪರ್ಟಿಕ್ಯುಲರ್ ರಿಸಲ್ಟ್ಸ್.
ಹಾಗಾಗಿ ಅಲ್ಲೆಲ್ಲೊಂದು ಕಡೆ ವ್ಯತ್ಯಾಸ ಆದರೂ ಕೂಡ ನಮಗೆ ಡಿಸೈರ್ಡ್ ರಿಸಲ್ಟ್ ಸಿಗಲ್ಲ, ಅಪೇಕ್ಷಿತವಾಗಿರ್ತಕ್ಕಂಥ ಒಂದು ಫಲಿತಾಂಶ ಸಿಗಲ್ಲ. ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಅಂದರೆ ಅದರದ್ದೇ ಆಗಿರ್ತಕ್ಕಂಥ ಉಪವ್ಯವಸ್ಥೆ ಮತ್ತು ಘಟಕಾಂಶಗಳನ್ನು ಕೂಡ ಒಳಗೊಂಡಿರುತ್ತೆ ಅನ್ನುವಂಥದ್ದು. ಎಲ್ಲಾದರೂ ಒಂದು ಕಡೆ ವ್ಯತ್ಯಾಸ ಆದರೂ ಉತ್ಪನ್ನ ಸಿಗಲ್ಲ. ಅದು ಪಠ್ಯಕ್ರಮ ಆಗಿರ್ಬೋದು, ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ಟೀಚರ್ಸ್ ಇಟ್ ಸೆಲ್ಫ್, ಸ್ಟೂಡೆಂಟ್ಸ್ ಸಮ್ಟೈಮ್ಸ್, ಆಲ್ ದೀಸ್ ಥಿಂಗ್ಸ್ ವರ್ಕ್ ಟುಗೆದರ್. ಹಾರ್ಡ್ವೇರ್ಸ್ ಆಗಿರ್ಬೋದು, ಬೇಕಾಗಿರ್ತಕ್ಕಂಥ ಕಲಿಕೋಪಕರಣ ಇಲ್ಲದೆ ಇರತಕ್ಕಂಥ ಸಂದರ್ಭ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಿ ಕರಿತೀವಿ. ಇದನ್ನು ಅನಾಲಿಸಿಸ್ ಮಾಡಬೇಕು ಅಂತದ್ದು. ಸೊ ನೀಡ್ ಫಾರ್ ಅಡ್ಜಸ್ಟ್ಮೆಂಟ್ ಫಾರ್ ಅಚೀವ್ಮೆಂಟ್ ಆಫ್ ಆಬ್ಜೆಕ್ಟಿವ್. ದೀಸ್ ಸ್ಟೆಪ್ಸ್ ಆಲ್ಸೋ ಇನ್ವಾಲ್ವ್ ದ ಐಡೆಂಟಿಫಿಕೇಶನ್ ಆಫ್ ಎನ್ವೈರನ್ಮೆಂಟಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ವಿಚ್ ಇಂಟರ್ಫರ್ ಇನ್ ದ ಅಟೈನ್ಮೆಂಟ್ ಆಫ್ ಸಿಸ್ಟಮ್ ಆಬ್ಜೆಕ್ಟಿವ್ಸ್. ಅದನ್ನು ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಸಹಾಯಕವಾಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟು. ಅದೆಲ್ಲ ವಿಶ್ಲೇಷಣೆ ಮಾಡಿದ ಮೇಲೆ ನೀವು ವಿನ್ಯಾಸಗೊಳಿಸಬೇಕು. ಸ್ಟೆಪ್ಸ್ ಇನ್ವಾಲ್ವ್ಸ್ ಟಾಸ್ಕ್ ಆಫ್ ಸಿಂಥಸೈಸಿಂಗ್. ಹಿಯರ್ ಡಿಸೈನರ್ ವಿಲ್ ಅಟೆಂಪ್ಟ್ ಟು ಡಿಸೈನ್ ಆ್ಯಂಡ್ ಡೆವಲಪ್ ಸ್ಟ್ರಾಟಜೀಸ್ ನೆಸೆಸರಿ ಫಾರ್ completing the first step, that is system analysis. The main activities in the step: understanding different objectives of the systems, solution of appropriate devices, methods, strategies and approaches for the achievement of objectives. ಅಂದರೆ ಯಾವುದೇ ವ್ಯವಸ್ಥೆಯ ಉದ್ದೇಶಗಳಿಗೆ ಸೆಕೆಂಡ್ರಿ ಸ್ಕೂಲ್ ಆಬ್ಜೆಕ್ಟಿವ್ಸ್ ಇದೆ. ಏನೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ರಿ ಸ್ಕೂಲ್ ಪ್ರೌಢಶಾಲಾ ಒಂದು ಶಿಕ್ಷಣವನ್ನು ಪಡ್ಕೊಂಡ ನಂತರ ಅವರಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನೋಂಥ ಉದ್ದೇಶಗಳಿರುತ್ತೆ. ಆ ಉದ್ದೇಶಗಳಿಗೆ ಅನುಗುಣವಾಗಿ ಅವರು ಬೇಕಾಗಿರ್ತಕ್ಕಂಥ ಮಾರ್ಗ, ಪಠ್ಯಕ್ರಮ, ಇನ್ನಿತರೆ ಅಂಶಗಳನ್ನೆಲ್ಲ ಅಭಿವೃದ್ಧಿ ಮತ್ತು ವಿನ್ಯಾಸಗೊಳಿಸ್ಕೊಳ್ತಕ್ಕಂಥದ್ದೇ ಎರಡನೇ ಹಂತ. ಯಾವುದರ ಆಧಾರದ ಮೇಲೆ? ಮೊದಲನೇ ಹಂತದ ಆಧಾರದ ಮೇಲೆ ವಿಶ್ಲೇಷಿಸಿದ ನಂತರ ನಿಮಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಂತರ ಆನ್ ದ ಬೇಸಿಸ್ ಆಫ್ ದೀಸ್ ಎಲಿಮೆಂಟ್ಸ್ ದ ಪ್ರಿಪೇರ್ಸ್ ಇಂಟಗ್ರೇಟೆಡ್ ಆ್ಯಕ್ಷನ್ ಪ್ಲ್ಯಾನ್ ಆರ್ ಡಿಸೈನ್ಸ್ the system in terms of input, process, procedure, transaction with the system, including the decisions and control mechanisms, that is feedback and output. So in order to improve the internal validity of the system, a number of feedbacks are used. ಖಂಡಿತವಾಗೂ ಬೇಕು, ಇಲ್ಲಿ ಖಂಡಿತವಾಗೂ ಬೇಕನ್ನಿಸುತ್ತೆ. ನೋಡಿರಿ ಏನೆಲ್ಲ ಮಾಡ್ತೀವಿ, ಅದಾದಮೇಲೆ ನಾವೇನು ಮಾಡಬೇಕು? ಸೊ ಪ್ರತಿಪುಷ್ಟೀಕರಣವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು, ಫೀಡ್ಬ್ಯಾಕ್ ಅನ್ನೋಂಥದ್ದು ಕೊಡಬೇಕು. ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನು ಅನಾಲಿಸಿಸ್ ಆದಮೇಲೆ ಇಂಪ್ಲಿಮೆಂಟೇಷನ್ ಅಂದರೆ ಜಾರಿಗೊಳಿಸೋದು. ಅದನ್ನೇನು ಡೆವಲಪ್ ಮಾಡಿರ್ತೀವೋ ಅದನ್ನೆಲ್ಲ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಆಗಿರ್ಬೋದು, ಕರಿಕ್ಯುಲಮ್ ಇಂಪ್ಲಿಮೆಂಟ್ ಆಗಿರ್ಬೋದು, ಅಥವಾ ಹೊಸ ಸ್ಕೀಮ್ಸ್ ತಂದಿರ್ಬೋದು, ನೀವು ಏನಾದರೂ ಮಕ್ಕಳಿಗೆ ಲರ್ನಿಂಗ್ ಎನ್ಹಾನ್ಸ್ ಮಾಡೋವಂಥದ್ದಕ್ಕೆ ಅವೆಲ್ಲವನ್ನು ಜಾರಿಗೊಳಿಸೋದು. ದೆನ್ ಯು ಕ್ಯಾನ್ ಪ್ರೊವೈಡ್ ಎ ಫೀಡ್ಬ್ಯಾಕ್ ಎಲ್ಲಿ ಅಂತಂದರೆ ಔಟ್ಪುಟ್ಟನ್ನು ಚೆಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ಎ ಫೀಡ್ಬ್ಯಾಕ್. ಸೊ ಯಾರಿಗಾದರೂ ಕೊಡ್ಬೋದು. ಅಲ್ಲಿ ಲೂಪ್ ಹೋಲ್ಸ್ ಇದೆ, ಯು ಶುಡ್ ಐಡೆಂಟಿಫೈ ದೋಸ್ ಲೂಪ್ ಹೋಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ದೋಸ್ ಚೇಂಜಸ್ ಫಾರ್ ದ ಬೆಟರ್ಮೆಂಟ್ ಔಟ್ಪುಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್. ಅಡ್ವಾಂಟೇಜಸ್ ಆಫ್ ಸಿಸ್ಟಮ್ ಅಪ್ರೋಚ್. ಉಪಯೋಗ ಏನಿದೆ? ವ್ಯವಸ್ಥಾ ಮಾರ್ಗವನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನದ ಈ ಒಂದು ವ್ಯವಸ್ಥಾ ಮಾರ್ಗವನ್ನು ಅಳವಡಿಸ್ಕೊಳ್ಳೋದ್ರಿಂದ ದ ಫಾಲೋಯಿಂಗ್ ಆರ್ ದ ಅಡ್ವಾಂಟೇಜಸ್ ಆಫ್ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಇಟ್ ಪ್ರೊವೈಡ್ಸ್ ಅ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಆನ್ ವಿಚ್ ಟು ಬಿಲ್ಡ್ ಪ್ಲ್ಯಾನ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ಚೇಂಜಸ್ ಇನ್ ದ ಎಜುಕೇಷನಲ್ ಪ್ರೋಸೆಸ್. ಖಂಡಿತವಾಗೂ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಬೇಕು, ಎಲ್ಲಿ ಬದಲಾವಣೆಗಳನ್ನು ತರಬೇಕಾಗತ್ತೆ ಅನ್ನುವಂಥದ್ದು ಇಡೀ ಒಂದು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಒಂದು ಪರಿಕಲ್ಪನಾ ಚೌಕಟ್ಟನ್ನು ಕೊಡುತ್ತೆ, ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಸೂಟಬಿಲಿಟಿ ಆರ್ ಅದರ್ವೈಸ್ ಆಫ್ ರಿಸೋರ್ಸ್ ಮೆಟೀರಿಯಲ್ ಟು ಅಚೀವ್ ಸ್ಪೆಸಿಫಿಕ್ ಗೋಲ್ಸ್. ಅಂದರೆ ಯಾವುದು ಸೂಕ್ತ ಇದೆ, ಯಾವ ಉಪಕರಣಗಳು, ಹಾರ್ಡ್ವೇರ್ಸ್ ಆಗ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಅವುಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಮತ್ತು ಅವುಗಳ ಸೂಕ್ತತೆ ಬಗ್ಗೆ ಯಾವ ದೃಷ್ಟಿಕೋನದಲ್ಲಿ ಉದ್ದೇಶಗಳನ್ನು ಸಾಧನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಇಟ್ ಹೆಲ್ಪ್ಸ್ ಟು ಅಸೆಸ್ ದ ರಿಸೋರ್ಸಸ್ ನೀಡ್ಸ್, ದೇರ್ ಸೋರ್ಸಸ್ ಆ್ಯಂಡ್ ಫೆಸಿಲಿಟೀಸ್ ಇನ್ ರಿಲೇಷನ್ ಟು ದ ಕ್ವಾಂಟಿಟೀಸ್, ಟೈಮ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಸಮಯಕ್ಕೆ ಅನುಗುಣವಾಗಿ, ಗುಣಾತ್ಮಕತೆಗೆ ಅನುಗುಣವಾಗಿ ಸಂಪನ್ಮೂಲಗಳ ಮೌಲ್ಯಮಾಪನ, ಅವುಗಳ ಲಭ್ಯತೆ, ಅವುಗಳ ಮೂಲ, ಅವುಗಳ ಅಗತ್ಯತೆ, ಸೌಲಭ್ಯಗಳ ಕುರಿತು ನಮಗೆ ಗುರುತಿಸ್ಕೊಳ್ಳೋದಕ್ಕೆ ಸಿಸ್ಟಮ್ ಅಪ್ರೋಚು ಸಹಾಯ ಮಾಡುತ್ತೆ ಅನ್ನೋಂಥದ್ದು. ಟೆಕ್ನಾಲಜಿಕಲ್ ಅಡ್ವಾನ್ಸ್ ಕುಡ್ ಬಿ ಯೂಸ್ ಟು ಪ್ರೊವೈಡ್ ಇಂಟಗ್ರೇಷನ್ ಆಫ್ ಮಷಿನ್ಸ್, ಮೀಡಿಯಾ ಆ್ಯಂಡ್ ಪೀಪಲ್ ಫಾರ್ ಅಟೈನಿಂಗ್ ದ ಡಿಫೈನ್ಡ್ ಗೋಲ್ಸ್. ಇವೆಲ್ಲ ಹೊಸತನದಿಂದ ಕೂಡಿರ್ತಕ್ಕಂಥದ್ದು. ಇವೆಲ್ಲ ಏನಿದೆ, ಮಾಧ್ಯಮ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು, ಇವೆಲ್ಲವುಗಳನ್ನು ಒಂದು ಅಂತರ್ಗತ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಲಿಸೋ ಪ್ರಯತ್ನಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಇಟ್ ಪರ್ಮಿಸ್ಡ್ an orderly introduction of components demonstrated to be required for the success of the systems in terms of students' learning. ವಿದ್ಯಾರ್ಥಿಗಳ
ಕಲಿಕಾ ದೃಷ್ಟಿಯಲ್ಲಿ ಇವುಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥದ್ದು. ರಿಜಿಡಿಟಿ ಇನ್ ದ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಈಸ್ ಅವಾಯ್ಡೆಡ್ ಆ್ಯಸ್ ಕಂಟಿನ್ಯೂಯಸ್ ಎವ್ಯಾಲ್ಯೂಯೇಷನ್ ಆಫರ್ಸ್ ದ ಡಿಸೈರ್ಡ್ ಬೆನಿಫಿಷಿಯಲ್ ಚೇಂಜಸ್ ಟು ಬಿ ಮೇಡ್. ಫ್ಲೆಕ್ಸಿಬಲ್ ಇರಬೇಕು. ಫ್ಲೆಕ್ಸಿಬಿಲಿಟಿ ಇದ್ದರೂ ಸಹ ಕಂಟಿನ್ಯೂಯಸ್ ಎವ್ಯಾಲ್ಯೂಷನ್ ಅಂದರೆ ನಿರಂತರ ಮೌಲ್ಯಮಾಪನದಿಂದ ಕಾಲಕಾಲಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳ ಮಾಡಿಕೊಳ್ಳೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಪಡಿಲಿಕ್ಕೆ ಅಥವಾ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಅಂಶ ಸಿಸ್ಟಮ್ ಅಪ್ರೋಚ್ ಇದ್ದರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಸೊ ದಿಸ್ ಈಸ್ ಅಬೌಟ್ ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಸಿಸ್ಟಮ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಈಸ್ ನಥಿಂಗ್ ಬಟ್ ಅ ಸೈಂಟಿಫಿಕ್ ವೇ ಆಫ್ ಫೈಂಡಿಂಗ್ ಎ ಸೊಲ್ಯೂಷನ್ ಫಾರ್ ಓಲ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಟ್ಸ್ ಸಬ್ಸಿಸ್ಟಮ್ಸ್ ಅಂತ ಕರಿತೀವಿ. ಇದನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನದ ಪ್ರೆಸೆಂಟ್ ಮೀನಿಂಗ್ ಅನ್ನೋವಂಥದ್ದನ್ನು ಕರಿಬೋದು, ಅಥವಾ ಈ ದೃಷ್ಟಿಕೋನದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ತೀವಿ ಅನ್ನೋಂಥದ್ದು ಈ ಮಾರ್ಗದ ಅಡಿಯಲ್ಲಿ. then it is going to be more meaningful, just rather than it is nothing but usage of the advanced equipments in the teaching learning process that is called as hardware approach. It is much more than that hardware rather than software. It is like that system approach to the education process. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.